Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಕನ್ನಡದಲ್ಲಿ ಫಿಸಿಕ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಸುಮಾರು ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನು ನನಗೆ ಹಾಕ್ತಾ ಇದ್ದೀರಾ. ನಿಮ್ಮ ವಿಡಿಯೋಗಳು ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ನೀವು ಬಳಸುವಂತಹ ಲ್ಯಾಂಗ್ವೇಜು ಆಮೇಲೆ ಎಕ್ಸ್ಪ್ಲೇನ್ ಮಾಡೋ ರೀತಿ ಭಾಳ ಸಿಂಪಲ್ ಆಗಿದೆ. ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಫಿಸಿಕ್ಸ್ ಅನ್ನೋ ಥರ ಸುಮಾರು ಜನ ನನಗೆ ಕಾಮೆಂಟ್ಸನ್ನು ಕಳಿಸಿದ್ದೀರಾ. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ to you for your comments. ಈಗ ಫಸ್ಟ್ PUCಯ 5ನೇ ಚಾಪ್ಟರ್ ಯಾವುದು, ಲಾಸ್ ಆಫ್ ಮೋಷನ್, ಆ ಚಾಪ್ಟರನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಇನ್ ದ ಪ್ರೀವಿಯಸ್ chapters, that is in motion in one dimension or motion in two dimension or motion in a plane, we have focused only on the type of motion. ಯಾವ ಥರ ಮೂಮೆಂಟ್ ಆಗುತ್ತೆ, whether it moves only along x axis or y axis or z axis or it moves in a plane, ಅಂದರೆ both x and y axis or y and z axis, ಈ ಥರ ನಾವು ಡಿಸ್ಕಸ್ ಮಾಡಿದ್ವಿ. While discussing these things, we only focused on certain parameters like displacement, distance traveled, ನಾಪಿಸ್ಕೊಳ್ಳಿ ನೀವು, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್, ವೆಲಾಸಿಟಿ, ಯೂನಿಫಾರ್ಮ್ ವೆಲಾಸಿಟಿ, ಆವ್ರೇಜ್ ವೆಲಾಸಿಟಿ, ಇನ್ಸ್ಟಂಟ್ ವೆಲಾಸಿಟಿ, ಆಕ್ಸಿಲರೇಷನ್, ಟೈಮ್ ಟೇಕನ್, ಈ ಥರ. ಸೊ ಡ್ಯೂರಿಂಗ್ ದ ಡಿಸ್ಕಷನ್ ವಿ ಫೋಕಸ್ಡ್ ಓನ್ಲಿ ಆನ್ ದೀಸ್ ಪ್ಯಾರಾಮೀಟರ್ಸ್ ಆ್ಯಂಡ್ ಆಲ್ಸೋ ವಿ ಡಿರೈವ್ಡ್ ಈಕ್ವೇಷನ್ಸ್ ಕನೆಕ್ಟಿಂಗ್ ದೀಸ್ ಕ್ವಾಂಟಿಟೀಸ್ ಲೈಕ್ S is equal to ut plus half at square, V is equal to u plus at, ಈ ಥರ. ಅಂದರೆ ಮೂಮೆಂಟ್ ಆಗಬೇಕಾದ್ರೆ, ಒಂದು ಬಾಡಿ ಮೂವ್ ಆಗಬೇಕಾದ್ರೆ ಮೂಮೆಂಟಲ್ಲಿ ಏನೇನು ಕ್ವಾಂಟಿಟೀಸ್ ಬರುತ್ತೆ, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು, ಅಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಲಿಕ್ಕೆ ಹೌ ಮಚ್ ಟೈಮ್ ಇಟ್ ಹ್ಯಾಸ್ ಟೇಕನ್, ಈ ಥರದನ್ನಷ್ಟೇ ನಾವು ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ. ಯಾವುದರಲ್ಲಿ, ಮೋಷನ್ ಇನ್ ಒನ್ ಡೈಮೆನ್ಷನ್ ಆಸ್ ವೆಲ್ ಆಸ್ ಇನ್ ಮೋಷನ್ ಇನ್ ಟೂ ಡೈಮೆನ್ಷನ್. ಬಟ್ ವಿ ನೆವರ್ ಥಾಟ್ ಅಬೌಟ್ ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದ ಮೋಷನ್. ಒಂದು ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಕಾರಣ ಏನು, ಅಥವಾ ಮೂವ್ ಆಗ್ತಿರೋ ಆಬ್ಜೆಕ್ಟನ್ನು ನಿಲ್ಲಿಸಲಿಕ್ಕೆ ವಾಟ್ ಮೈಟ್ ಬಿ ದ ರೀಸನ್, ಇದ್ರ ಬಗ್ಗೆ ನಾವು ಚರ್ಚೆನೇ ಮಾಡಲಿಲ್ಲ. ನೋಡಿ, ದಿಸ್ ವರ್ಲ್ಡ್ ಈಸ್ ಫುಲ್ ಆಫ್ ಮೂಮೆಂಟ್ಸ್ ಆ್ಯಂಡ್ ದ ಮೋಷನ್ ಈಸ್ ಎ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದನ್ನು ನಾನು ಆಗಲೇ ಪ್ರೀವಿಯಸ್ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಎದ್ದು ಮನೆಯಿಂದ ಹೊರಗಡೆ ಬಂದರೆ ಸಾಕು, ಎಷ್ಟೊಂದು ಮೂವ್ ಆಗ್ತಿರ್ತಕ್ಕಂಥ ಆಬ್ಜೆಕ್ಟ್ಸ್ ನಮಗೆ ಕಾಣಿಸುತ್ತೆ. ಗಾಳಿ ಬೀಸಿದಾಗ ಮರದಲ್ಲಿರೋ ಎಲೆ ಅಲ್ಲಾಡುತ್ತೆ, ಆಯಿತಾ. ಒಂದು ವಯಲಿನ್ ಸ್ಟ್ರಿಂಗನ್ನು ಹಿಂಗೆ ಮೀಟಿದಾಗ, ಅಂದರೆ ಮೂವ್ ಮಾಡಿದಾಗ ವಯರ್ ವೈಬ್ರೇಟ್ ಆಗಿ ಮೆಲೋಡಿಯಸ್ ಸೌಂಡ್ ಬರುತ್ತೆ. ಮಾತಾಡ್ತಾ ಇದ್ದಾಗ ವೋಕಲ್ ಕಾರ್ಡ್ ಮೂವ್ ಆಗಿ ಸೌಂಡ್ ಹೊರಗಡೆ ಬರುತ್ತೆ. ಅಷ್ಟೇ ಯಾಕೆ, ನಮ್ಮ ಹೃದಯ, ಹಾರ್ಟ್ ಮೂವ್ ಆದ್ರೇ ತಾನೇ ಬ್ಲಡ್ ಸರ್ಕ್ಯುಲೇಷನ್ ಆಗೋದು. ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಈಸ್ ಆಲ್ಸೋ ಮೂಮೆಂಟ್. ಓಕೆ, ಅದನ್ನು ಬಿಟ್ಟರೆ ಮೇಲೆ ಹೊರಗಡೆ ಬಂದರೆ ಒಂದು ಬಸ್ಸು ಹೋಗ್ತಾ ಇರೋದು ಕಾಣಿಸುತ್ತೆ, ದಟ್ ಈಸ್ ಆಲ್ಸೋ ಮೂಮೆಂಟ್. ನದಿನಲ್ಲಿ ನೀರು ಹರಿಯೋದು ಮೂಮೆಂಟು, ಆಕಾಶದಲ್ಲಿ ಪಕ್ಷಿ ಹಾರೋದು ಮೂಮೆಂಟು. ಸೊ ದ ವರ್ಲ್ಡ್ ಈಸ್ ಫುಲ್ ಆಫ್ ಮೋಷನ್ಸ್. ವರ್ಲ್ಡೇ ಅಲ್ಲ, ಯೂನಿವರ್ಸಲ್ಲೇ ಮೂಮೆಂಟ್ಸ್ ಇದೆ. ಈಗ ನೋಡಿ, ಸೂರ್ಯನ ಸುತ್ತ ಪ್ಲಾನೆಟ್ಸ್ ತಿರುಗೋದು, ನಮ್ಮ ಪ್ಲಾನೆಟರಿ ಮೋಷನ್ಸ್, ದಟ್ ಈಸ್ ಆಲ್ಸೋ ಮೂಮೆಂಟ್. ಅರೌಂಡ್ ದಿ ಅರ್ತ್ ಸನ್ ಮೂನ್ ಈಸ್ ಗೋಯಿಂಗ್, ಸ್ಯಾಟಲೈಟ್ಸ್ ಆರ್ ಮೂವಿಂಗ್, ದಟ್ ಈಸ್ ಆಲ್ಸೋ ಮೋಷನ್. ಸೊ ಫಾರ್ ಈಚ್ ಆ್ಯಂಡ್ ಎವ್ರಿ ಮೋಷನ್ there must be some reason. Okay, so in this chapter we try to focus little bit on cause for the motion. ಅರ್ಥ ಆಯ್ತಲ್ವಾ? ಸೊ ಮೋಷನ್ ಇನ್ ಒನ್ ಡೈಮೆನ್ಷನ್, ಮೋಷನ್ ಇನ್ ಟೂ ಡೈಮೆನ್ಷನ್ ನಲ್ಲಿ ಮೂಮೆಂಟ್ಸ್ಗೆ ಜೊತೆಗೆ ಇರ್ತಕ್ಕಂಥ ಕ್ವಾಂಟಿಟೀಸ್ ಬಗ್ಗೆ ನಾವು ಗಮನ ಹರಿಸಿದಂಗೆ, ಈ ಚಾಪ್ಟರ್ನಲ್ಲಿ ಮೂವ್ ಆಗಲಿಕ್ಕೆ ಏನೇನು ಕಾರಣಗಳಿದಾವೆ, ಅಥವಾ ಮೂವ್ ಆಗ್ತಿರೋ ಆಬ್ಜೆಕ್ಟನ್ನು ತಡೆದು ನಿಲ್ಲಿಸಲಿಕ್ಕೆ ಏನೇನು ಕಾರಣಗಳಿದಾವೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಓಕೆ, ವಿತ್ ದಿಸ್ ಇಂಟ್ರೊಡಕ್ಷನ್ I will start. See, for the study of motion we have two branches in physics. So study of motion, there are two branches in physics. One is kinematics and other one is dynamics. Please follow carefully. Kinematics and dynamics, they both are dealing with the study of motion of the object, whereas kinematics focus only on the quantities associated with the motion. Agle hedinalla, study of displacement, distance, velocity, acceleration, time taken, ee tharadanna gamanadalli itkondu study madodidiyalla, that is kinematics. So kinematics is focused on the study of displacement,
distance, velocity, speed, acceleration, time taken. Whereas dynamics is about study of cause for the motion. ಸೊ ಒಂದು ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಕಾರಣ ಏನು, ಆ ಕಾರಣದಿಂದ ಯಾವ್ಯಾವ ಥರದ ಮೂಮೆಂಟ್ಸ್ ಆಗುತ್ತೆ, ಆಮೇಲೆ ಆ ಮೂಮೆಂಟ್ಗೂ ಮತ್ತು ಕಾಸ್ಗೂ ಏನು ಕನೆಕ್ಷನ್ ಇದೆ, ಈ ಥರದ್ದನ್ನೆಲ್ಲ ಕಲಿಯೋದು ಡೈನಾಮಿಕ್ಸ್. ಸೊ ಕೈನಮ್ಯಾಟಿಕ್ಸ್ ಈಸ್ ಅ ಸ್ಟಡಿ ಆಫ್ ಮೋಷನ್ ಆಫ್ ದ ಆಬ್ಜೆಕ್ಟ್ ಪರ್ಟೈನಿಂಗ್ ಟು only distance, displacement, velocity, acceleration, etc. Whereas dynamics is a study of motion which is connected to or dealing with cause for the motion. ಒಂದು ಮೂವ್ಮೆಂಟ್ ಆಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಡೈನಾಮಿಕ್ಸ್ ಅಂತ ಕರಿತೀವಿ. ಮತ್ತು ಈ ಚಾಪ್ಟರ್ನಲ್ಲಿ ನಾವು ಡೈನಾಮಿಕ್ಸನ್ನೇ ಜಾಸ್ತಿ ಗಮನದಲ್ಲಿ ಇಟ್ಕೊಂಡಿರ್ತೀವಿ. ದಟ್ ಡಸಂಟ್ ಮೀನ್ ದಟ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಕೈನಮ್ಯಾಟಿಕ್ಸ್. ಹಿಯರ್ ಆ್ಯಂಡ್ ದೇರ್ ವಿ ಟಾಕ್ ಈವನ್ ಅಬೌಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಲ್ಸೋ, ವೆಲಾಸಿಟಿ ಆಲ್ಸೋ, acceleration also. In addition to that, we also talk about the cause for the motion. Now, coming to cause for the motion. ಈಗ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂತಂದರೆ ಏನೋ ಒಂದು ಕಾರಣ ಇರಬೇಕಲ್ವಾ. ಎಸ್, ದೇರ್ ಮಸ್ಟ್ ಬಿ ಎ ರೀಸನ್. ಇದನ್ನು ಮನುಷ್ಯ ತುಂಬ ಹಿಂದೆನೇ ಯೋಚನೆ ಮಾಡ್ದ, ತುಂಬ ಅಂದರೆ ತುಂಬ ಹಿಂದೆನೇ ಒಂದು ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅವ್ನು ತಲೆ ಕೆಡಿಸ್ಕೊಂಡ. ಯಾಕೆ ಒಂದು ಆಬ್ಜೆಕ್ಟ್ ಮೂವ್ ಆಗುತ್ತೆ, ಯಾಕೆ ಒಂದು ಆಬ್ಜೆಕ್ಟ್ ಸುಮ್ಮನೆ ಕೂತ್ಕೊಂಡಿರುತ್ತೆ, ವೈ ದೇರ್ ಆರ್ ಸಮ್ ಆಬ್ಜೆಕ್ಟ್ಸ್ ಆಲ್ವೇಸ್ ಅಟ್ ರೆಸ್ಟ್, ವೈ ಸಮ್ ಆಬ್ಜೆಕ್ಟ್ಸ್ ಕೀಪ್ ಮೂವಿಂಗ್, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಒಂದು ಇದನ್ನು ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ scientific study. This is what we teach in the very first chapter, that is physical world. Scientific study ಅಂದರೆ ಯಾವುದೇ ಒಂದು ಘಟನೆಯನ್ನು ಕೂಲಂಕುಷವಾಗಿ ಕೇರ್ಫುಲ್ ಆಗಿ ಸ್ಟಡಿ ಮಾಡೋದು, ಅನಲೈಸ್ ಮಾಡೋದು ಅಂತ ಅರ್ಥ. ಈಗ ಒಂದು ಆಬ್ಜೆಕ್ಟ್ ಹೋಗ್ತಾ ಇದೆ ಅಂದರೆ ಅದು ಯಾಕೆ ಮೂವ್ ಆಗ್ತಾ ಇದೆ, ಒಂದು ಕಲ್ಲನ್ನು ನಾನು ಮೇಲಕ್ಕೆ ಎಸಿತಾ ಇದ್ದೀನಿ, ಅದು ಮೇಲಕ್ಕೆ ಯಾಕೆ ಹೋಗ್ತಾ ಇದೆ, ಆಮೇಲೆ ಕೆಳಗಡೆ ಯಾಕೆ ಬೀಳುತ್ತೆ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಅದರ ವೆಲಾಸಿಟಿ ಯಾಕೆ ಕಡಿಮೆ ಆಗುತ್ತೆ, ಕೆಳಗಡೆ ಬರ್ತಾ ಬರ್ತಾ ಯಾಕೆ ಜಾಸ್ತಿ ಆಗುತ್ತೆ, ಅಥವಾ ಒಂದು ಕಲ್ಲನ್ನು ನಾನು ದಾರ ಕಟ್ಬಿಟ್ಟು ಹೀಗೆ ತಿರುಗಿಸಿದ್ರೆ why it goes in a circular path, what is the reason for the circular motion, which quantity keeps the object in circular motion, ಇವನ್ನೆಲ್ಲ ಕಲಿಯೋದನ್ನು ನಾವು ಸೈಂಟಿಫಿಕ್ ಸ್ಟಡಿ ಅಂತಂದೇ ಕರಿತೀವಿ. ಆ್ಯಂಡ್ ದಿಸ್ ಈಸ್ ವಾಟ್ ವಾಸ್ ಡನ್ ಲಾಂಗ್ ಎಗೋ ಅಕಾರ್ಡಿಂಗ್ ಟು ಅವೈಲಬಲ್ ಹಿಸ್ಟರಿ. ಆಲ್ಮೋಸ್ಟ್ ಇನ್ 300 BC ಬಿಫೋರ್ ಕ್ರೈಸ್ಟ್ ಒಬ್ಬ ಸೈಂಟಿಸ್ಟ್, ನಿಮಗೆಲ್ಲ ಗೊತ್ತಿದೆ ಅವರ ಹೆಸರು, ಅರಿಸ್ಟಾಟಲ್ ಅಂತ. Aristotle, have you heard of his name? He's a great scientist, great philosopher. Okay, this person made a detailed study of motion of the object, and he gave some examples and some theories also. ಅದನ್ನು ನಾವು ಅರಿಸ್ಟಾಟಲ್ ಫ್ಯಾಲಸಿ ಅಂತ ಕರಿತೀವಿ. ಫ್ಯಾಲಸಿ ಅಂತಂದರೆ ಇದೊಂದು ಹೊಸ ಪದ ನಿಮಗೆ. ಮಿತ್ ಅಂತ, ಮಿತ್ ಅಂದರೆ ಏನು, ನಂಬಿಕೆ. ಅದು ಒಂದು ರೀತಿಯ ಮೂಢನಂಬಿಕೆನೂ ಆಗ್ಬೋದು ಅಥವಾ ಸುಮ್ಮನೆ ನಂಬಿಕೆ ಅಷ್ಟೇ, ಒಂದು ಇಲ್ಯೂಷನ್ ಥರನೋ ಅಥವಾ ಒಂದು ಏನೋ ಕನ್ಕ್ಲೂಷನ್ ಥರನೋ ಏನೋ ಒಂದು. ಅರಿಸ್ಟಾಟಲ್ ಮೂಮೆಂಟ್ಸ್ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಕೊಡ್ತಾನೆ, ದಟ್ ವಿ ಕಾಲ್ ಆಸ್ ಅರಿಸ್ಟಾಟಲ್ ಫ್ಯಾಲಸಿ. ಮಿಸ್ಕಾನ್ಸೆಪ್ಷನ್ ಆ್ಯಕ್ಚುಲಿ, ಕನ್ಕ್ಲೂಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಿಸ್ಕಾನ್ಸೆಪ್ಷನ್ ಅಂತ ಹೇಳ್ಬೋದು. ಅವನು ಅಂದ್ಕೊಂಡಿದ್ದದು ಭ್ರಮೆ ಅಂತ ಬೇಕಾದ್ರೂ ನಾವು ಹೇಳ್ಬೋದು, ಅದು ಸಂಪೂರ್ಣ ನಿಜ ಅಲ್ಲ. ಆದರೂ ಅವನು ಏನು ಹೇಳ್ದ ಅನ್ನೋದ್ರಲ್ಲಿ ಸ್ವಲ್ಪನಾದರೂ ಅರ್ಥ ಇದೆ, ಅದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಕ್ವಶನ್ ಕೇಳ್ಬೋದು, ಎಕ್ಸ್ಪ್ಲೈನ್ ಅರಿಸ್ಟಾಟಲ್ ಫ್ಯಾಲಸಿ. ಅರಿಸ್ಟಾಟಲ್ ಗೇವ್ ಫಸ್ಟ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ ಕಾಸ್ ಫಾರ್ ದಿ ಮೋಷನ್. ಡೈನಾಮಿಕ್ಸ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಕಾಸ್ ಫಾರ್ ದಿ ಮೋಷನ್. ಸೊ ಏನು ಕಾಸ್ ಇರ್ಬೋದು ಅನ್ನೋದನ್ನು ಅರಿಸ್ಟಾಟಲ್ ಫಸ್ಟ್ ಸ್ಟಡಿ ಮಾಡ್ದ, ಅದನ್ನು ನಾನು ಇವಾಗ ಹೇಳ್ತೀನಿ. See, Aristotle identified 2 types of motion. ಅವನು ಹೇಳ್ತಾನೆ ಎಲ್ಲ ಮೂಮೆಂಟ್ಸನ್ನು, ಜಗತ್ತಿನಲ್ಲಿ ಏನೇನು ನಡೀತಾ ಇದೆಯೋ ಮೂಮೆಂಟ್ ಅಂತ, ಆ ಎಲ್ಲ ಮೂಮೆಂಟ್ಸನ್ನು ನಾವು 2 ಭಾಗ ಮಾಡ್ಬೋದು. ಸೊ ಈ ಐಡೆಂಟಿಫೈಡ್ 2 types of motions, namely natural motion and violent motion. ವಯಲೆನ್ಸಿ ಅಲ್ಲ ಅದು, ವಯಲೆಂಟ್ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಏನು ವಯಲೆಂಟ್ ಅನ್ನೋ ಪದ ಬಳಸ್ತೀವಲ್ಲ ಅದಕ್ಕೆ ಕನೆಕ್ಟ್ ಆಗಿರೋ ಪದ ಅಲ್ಲ ಅದು. ಆದರೂ ಅದನ್ನು ವಯಲೆಂಟ್ ಅಂತಂದರೆ ಕರೆದ ಅವನು. ವಯಲೆಂಟ್ ಅಂದರೆ ನಮಗನ್ಸುತ್ತೆ ಭೀಕರವಾಗಿರೋದು, ಭಯಾನಕವಾಗಿರೋದು ಅಂತ, ಆ ಥರ ಅಲ್ಲ. ಹೇಳ್ತೀನಿ ಅದೇನು ಅಂತ. So, Aristotle identified 2 types of motions, namely natural motion and violent motion. What is natural motion according to him? If any object moves naturally without anybody's support,
ಆರ್ ಇಫ್ ಎನ್ ಆಬ್ಜೆಕ್ಟ್ ಆಲ್ವೇಸ್ ಸ್ಟೇಸ್ ಅಟ್ ರೆಸ್ಟ್ ವಿತ್ ನೋ ಸಪೋರ್ಟ್, ಯಾರ ಸಪೋರ್ಟ್ ಇಲ್ಲದೆ, ಯಾರ ಬೆಂಬಲನೂ ಇಲ್ಲದೆ ಒಂದು ಆಬ್ಜೆಕ್ಟ್ ಸುಮ್ಮನೆ ರೆಸ್ಟಲ್ಲಿದ್ದರೆ, ಅಥವಾ ಒಂದು ಆಬ್ಜೆಕ್ಟ್ ಸುಮ್ಮನೆ ಬಿದ್ದರೆ, ಅಥವಾ ಸುಮ್ಮನೆ ಮೂವ್ ಆದರೆ, ದೆನ್ ದಟ್ ಮೋಷನ್ ಈಸ್ ಕಾಲ್ಡ್ ನ್ಯಾಚುರಲ್ ಮೋಷನ್. ಸೊ ವಾಟ್ ಈಸ್ ನ್ಯಾಚುರಲ್ ಮೋಷನ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್? If a body stays in the rest or moves without anybody's support, then it is called natural motion. Example, ಈಗ ಒಂದು ಟೇಬಲ್ ಮೇಲೆ ಒಂದು ಪುಸ್ತಕ ಇಟ್ಟಿದ್ದೀರಾ, ಅಥವಾ ನನ್ನ ಕೈ ಮೇಲೆ ಒಂದು ಪೆನ್ನನ್ನು ಇಟ್ಟಿದ್ದೀರಾ. ಈ ಅವನ ಪ್ರಕಾರ ಈ ಪೆನ್ ರೆಸ್ಟಲ್ಲಿದೆ ವಿತೌಟ್ ಎನಿಬಡೀಸ್ ಸಪೋರ್ಟ್ ಅಂತ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ಅದಕ್ಕೆ ನಾನು ಫ್ಯಾಲಸಿ ಅಂತ ಕರೆಯೋದು, ಮಿಸ್ಕಾನ್ಸೆಪ್ಷನ್. ಅವನು ಅಂದ್ಕೊಂಡ ಒಂದು ಟೇಬಲ್ ಮೇಲೆ ಒಂದು ಪುಸ್ತಕ ಇಟ್ಟರೆ ಅಥವಾ ನೆಲದ ಮೇಲೆ ಒಂದು ಕಲ್ಲನ್ನು ಇಟ್ಟರೆ ಅದು ರೆಸ್ಟಲ್ಲೇ ಇರುತ್ತೆ, ಯಾರ ಸಪೋರ್ಟು ಇಲ್ಲದೇ ಇರುತ್ತೆ ಅಂತ ಅವನು ಅಂದ. ಆ ಥರ ಇದ್ದರೆ ಅದನ್ನು ನ್ಯಾಚುರಲ್ ಮೋಷನ್ ಅಂತ. ಸರ್ ರೆಸ್ಟಲ್ಲಿರೋದನ್ನ ಮೋಷನ್ ಅಂತ ಕರೆಯೋಕ್ಕಾಗುತ್ತಾ? ಫಾರ್ ಟೈಮ್ ಬೀಯಿಂಗ್ ಐ ಟೇಕ್ ಇಟ್. ಓಕೆ, ಫಾರ್ ಟೈಮ್ ಬೀಯಿಂಗ್ ಐ ವಿಲ್ ಕನ್ಸಿಡರ್ ದಟ್ ಆಲ್ಸೋ. ಅಥವಾ ಒಂದು ಆಬ್ಜೆಕ್ಟನ್ನು ನಾನು ಸುಮ್ಮನೆ ಹೀಗೆ ಬಿಟ್ಟರೆ ಕೆಳಗಡೆ ಬೀಳುತ್ತೆ, ಅಥವಾ ಟೇಬಲ್ ಮೇಲಿರೋ ಪುಸ್ತಕನ ಹಿಂಗೆ ಒಂದು ಚೂರು ತಳ್ಳಿಬಿಟ್ಟು ಎಡ್ಜಿಗೆ ಬಿಟ್ಬಿಟ್ರೆ ಕೆಳಗಡೆ ಬೀಳುತ್ತೆ, ಆಯಿತಾ? ಅಥವಾ ಮರದಲ್ಲಿರೋ ಹಣ್ಣು ಕೆಳಗಡೆ ಬೀಳುತ್ತೆ. ಇವೆಲ್ಲನೂ ಕೂಡ ಅವನ ಪ್ರಕಾರ ನ್ಯಾಚುರಲ್ ಮೋಷನ್. ಅಥವಾ ಒಂದು ಗಂಧದ ಕಡ್ಡಿನ ಹಚ್ಚಿ ಇಟ್ಟರೆ ಅದರೊಳಗಡೆಯಿಂದ ಹೊಗೆ ಬರುತ್ತಲ್ವ, ಸ್ಮೋಕ್ ಬರುತ್ತಲ್ವ, ಅಗರಬತ್ತಿಯನ್ನು ಹಚ್ಚಿದಾಗ ಅದರಿಂದ ಹೊಗೆ ಸ್ಮೋಕ್ ಬರುತ್ತಲ್ವ, ಆ ಸ್ಮೋಕ್ ಗಾಳಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ನೋ ಸಪೋರ್ಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್. ಅಥವಾ ಎಲ್ಲರೂ ಬೆಂಕಿ ಹಾಕಿದಾಗ ಹೊಗೆ ಬರುತ್ತಲ್ಲ, ಹೊಗೆ ಗಾಳಿನಲ್ಲಿ ಎಲ್ಲ ಮೂವ್ ಆಗ್ತಾ ಇರುತ್ತೆ ನೋಡಿ. ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಇಟ್ ಈಸ್ ಎ ನ್ಯಾಚುರಲ್ ಮೋಷನ್. ಸೊ ಒಂದು ಸ್ಮೋಕ್ ಸ್ಪ್ರೆಡ್ ಆಗೋದಾಗಲಿ, ಅಥವಾ ಮರದಲ್ಲಿರ್ತಕ್ಕಂಥ ಎಲೆನೋ ಹಣ್ಣು ಕೆಳಗಡೆ ಬೀಳೋದಾಗಲಿ, ಟೇಬಲ್ ಮೇಲಿಂದ ಕೆಳಗಡೆ ಪುಸ್ತಕ ಬೀಳೋದಾಗಲಿ, ಇವೆಲ್ಲದಕ್ಕೂ ನ್ಯಾಚುರಲ್ ಮೋಷನ್ ಅಂತ ಅವನು ಹೆಸರಿಟ್ಟ. ಯಾಕೆ ಅಂದರೆ ಅವನ ಪ್ರಕಾರ ಫಾರ್ ಆಲ್ ದೀಸ್ ಮೋಷನ್ಸ್ ನೋ ಸಪೋರ್ಟ್ ಈಸ್ ರಿಕ್ವೈರ್ಡ್. ಸೊ ಐ ರಿಪೀಟ್, ಇಫ್ ದ ಮೂಮೆಂಟ್ occurs without anybody's support, then it is called natural motion. Example, smoke spreading in the atmosphere, object falling from the tree, fruit falling from the tree, or anything falling down towards the earth is an example for natural motion. This is one thing. Okay, so natural motion alli it is happening without anybody's support. ಆಮೇಲೆ ಈ ನ್ಯಾಚುರಲ್ ಮೋಷನಲ್ಲಿ ಅವನ ಪ್ರಕಾರ, ಅರಿಸ್ಟಾಟಲ್ ಪ್ರಕಾರ ಯಾವ ಆಬ್ಜೆಕ್ಟ್ ಯಾವ ಫಾರಮ್ಮಲ್ಲಿರುತ್ತೋ ಅದೇ ಫಾರಮ್ನಲ್ಲಿ ಎಂಡ್ ಆಗುತ್ತೆ. ಗೊತ್ತಾಗಲಿಲ್ಲಲ್ವಾ? ಆನ್ ಆಬ್ಜೆಕ್ಟ್ ಫೈನಲಿ ಎಂಡ್ಸ್ ವಿತ್ ದ ಸೇಮ್ ಕಾಂಪೊನೆಂಟ್, ಸೇಮ್ ಸ್ಟೇಟ್. For example, book is solid, earth is solid, fruit is solid, leaf is solid, so finally it will come to earth. Solid ends with solid. Smoke is gas, air is gas, so smoke mingles with air. ಗಾಳಿಯಲ್ಲಿ ಆ ಧೂಮ ಹೊಗೆ ಲೀನವಾಯಿತು, ಮಿಕ್ಸ್ ಆಯಿತು ಅಂತ ಅರ್ಥ. ಸ್ಮೋಕ್ ಅವನ ಪ್ರಕಾರ ಗಂಧದ ಕಡ್ಡಿಯಿಂದ ಬಂದಂಥ ಹೊಗೆ ನೆಲದ ಮೇಲೆ ಬಂದು ಬೀಳೋದಿಲ್ಲ. ಅದೇ ಥರ ಟೇಬಲ್ ಮೇಲಿದ್ದಂಥ ಪುಸ್ತಕ ಅಥವಾ ಮರದ ಮೇಲಿಂದ ಬೀಳ್ತಕ್ಕಂಥ ಹಣ್ಣು ಹಾಗೆ ಹಾರಿಕೊಂಡು ಗಾಳಿನಲ್ಲಿ ಹೋಗೋದಿಲ್ಲ. Solid object reaches solid, liquid objects reaches liquid, gaseous object reaches gaseous form or gaseous state. So the movement finally ends up in the same state, same component. Movement of the object always ends in the same constituent, same component, same state. Like solid book reaches solid earth, solid fruit reaches solid earth. Gas, smoke is gas, air is gas, they mingle. ಈ ಥರ ಅವನು ಹೇಳ್ತಾನೆ. ಇದು ಸುಳ್ಳೇನೋ ಸತ್ಯನೋ ಅದ್ರ ಬಗ್ಗೆ ನಾವು ತರ್ಕ ಮಾಡೋದು ಬೇಡ. ಲೆಟ್ ಅಸ್ ನಾಟ್ ಡಿಬೇಟ್ ಆನ್ ದಿಸ್ ಫಾರ್ ಟೈಮ್ ಬೀಯಿಂಗ್, ಬಟ್ ಥಿಂಕ್ ಇಟ್ ಈಸ್ 300 BC, 300 ಕ್ರಿಸ್ತಪೂರ್ವ 300ನೇ ಇಸ್ವಿ. ನೌ ವಿ ಆರ್ ಇನ್ 2023 ಆಫ್ಟರ್ ಕ್ರೈಸ್ಟ್ AD. ದಿಸ್ ಈಸ್ 300 ಅಂದರೆ ಆಲ್ಮೋಸ್ಟ್ 2300 ಇಯರ್ಸ್ ಬ್ಯಾಕ್. ಅವಾಗ ಸೈನ್ಸು ಇನ್ನೂ ಆಗಷ್ಟೇ ಡೆವಲಪ್ ಆಗ್ತಾ ಇತ್ತು. ಆ ಟೈಮಲ್ಲಿ ಅರಿಸ್ಟಾಟಲ್ ಕೊಟ್ಟಂಥ ಸ್ಟೇಟ್ಮೆಂಟು. ಇಟ್ ಮೇ ಬಿ ಪಾರ್ಷಿಯಲಿ ರಾಂಗ್, ಮೇ ಬಿ ಪಾರ್ಷಿಯಲಿ ಕರೆಕ್ಟ್, ಬಟ್ ವಿ ಮಸ್ಟ್ ಅಪ್ರಿಷಿಯೇಟ್ ಅರಿಸ್ಟಾಟಲ್ಸ್ ಎಫರ್ಟ್. ಅವನು ಹೇಳ್ತಾನೆ ಎರಡು ಥರದ ಮೂಮೆಂಟ್ಸ್ ಇದೆ, ನ್ಯಾಚುರಲ್ ಮೂಮೆಂಟ್ ಅಂತ ಒಂದು, ವಯಲೆಂಟ್ ಮೂಮೆಂಟ್ ಅಂತ ಒಂದು. ನ್ಯಾಚುರಲ್ ಮೂಮೆಂಟಲ್ಲಿ ಆಬ್ಜೆಕ್ಟ್ ವಿಲ್ ಮೂವ್ ವಿತೌಟ್ ಎನಿಬಡಿ ಸಪೋರ್ಟ್, ಆ್ಯಂಡ್ ಫೈನಲಿ ಇಟ್ ವಿಲ್ ಎಂಡ್ ಅಪ್ ವಿತ್
with the same constituent. Solid end up with solid, liquid end up with liquid, gas ends with gas ಅಂತ. ಇನ್ನು ವಯಲೆಂಟ್ಗೆ ಬಂದರೆ ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಫಾರ್ ದಿ ಮೂಮೆಂಟ್ ಇಫ್ ಸಮ್ ಸಪೋರ್ಟ್ ಈಸ್ ರಿಕ್ವೈರ್ಡ್ ದೆನ್ ದ ಮೂಮೆಂಟ್ ಈಸ್ ಕಾಲ್ಡ್ ವಯಲೆಂಟ್ ಮೂಮೆಂಟ್. some support whatever you give, he called it as mover. ಯಾವುದೋ ಒಂದು ವಸ್ತುವನ್ನು ಮೂವ್ ಮಾಡಲಿಕ್ಕೆ ಯಾರದೋ ಒಂದು ಬೆಂಬಲ ಬೇಕು. ಸಮ್ ಸಪೋರ್ಟ್ ಈಸ್ ರಿಕ್ವೈರ್ಡ್. ದಟ್ ಸಪೋರ್ಟ್ ಹಿ ಕಾಲ್ಡ್ ಆಸ್ ಮೂವರ್, ಆ್ಯಂಡ್ ವಿ ನೋ ದಟ್ ಸಪೋರ್ಟ್ ಈಸ್ ನಥಿಂಗ್ ಬಟ್ ಫೋರ್ಸ್. Yeah, I am coming across this word for the first time now. So, according to Aristotle, there are two movements. One is natural movement, another one is violent movement. For natural movement, nobody's support required, but for violent movement, some support is required. That support is nothing but force. That support is nothing but force. ಈಗ ನೆಲದ ಮೇಲೆ ಒಂದು ಕಲ್ಲು ಬಿದ್ದಿದೆ, ಕಲ್ಲನ್ನು ಮೂವ್ ಮಾಡಬೇಕು, ಮೇಲಕ್ಕೆ ಮೂವ್ ಮಾಡಬೇಕು. ಹೆಂಗೆ ಮಾಡ್ತೀರಾ? You have to lift it. That means you give the force so that object keeps on moving upward. Or you fire bullet. That bullet will go and hit the target. For that you have to give sufficient force. ಅಥವಾ ಒಬ್ಬ ಮನುಷ್ಯ ಸುಮ್ಮನೆ ನಿಂತ್ಕೊಂಡಿರ್ತಾನೆ, ಹಿಂದ್ಗಡೆಯಿಂದ ನೀವು ತಳ್ಳಿ. That means you are giving the force so that the body continues to move. That means it is possible to cause the motion even by applying some force also. ಇವಾಗ ಗೊತ್ತಾಯ್ತಾ ಮೂಮೆಂಟ್ಗೆ ಕಾಸ್ ಏನು ಅಂತ? ಮೂಮೆಂಟ್ಗೆ ಕಾಸ್ ಏನು? ಫೋರ್ಸ್. ಈವನ್ ಟುಡೇ ಇಟ್ ಈಸ್ ಟ್ರೂ. ದಿಸ್ ಈಸ್ ವಾಟ್ ಅರಿಸ್ಟಾಟಲ್ಸ್ ಫ್ಯಾಲಸೀಸ್ ಪಾಸಿಟಿವ್ ಥಿಂಗ್. ಅರಿಸ್ಟಾಟಲ್ ಫ್ಯಾಲಸಿನಲ್ಲಿ ನೆಗೆಟಿವ್ ಇದ್ದಂಗೆ ಪಾಸಿಟಿವ್ ಕೂಡ ಇದೆ. ನೋಡಿ, ಫಸ್ಟ್ ಟೈಮ್ ನಮಗೆ ಗೊತ್ತಾಗ್ತಿದೆ ಒಂದು ವಸ್ತು ಮೂವ್ ಆಗಬೇಕು ಅಂದರೆ ವಿ ನೀಡ್ ದಿ ಸಪೋರ್ಟ್ ಆಫ್ ಫೋರ್ಸ್. ಅಂಡರ್ಸ್ಟುಡ್? ಸೊ ಅರಿಸ್ಟಾಟಲ್ಸ್ ಸೆಕೆಂಡ್ ಮೂಮೆಂಟ್ ಈಸ್ ವಯಲೆಂಟ್ ಮೋಷನ್. ಇನ್ ವಯಲೆಂಟ್ ಮೋಷನ್ ಆಬ್ಜೆಕ್ಟ್ ಮೂವ್ಸ್ ವಿತ್ ಸಂಬಡಿ ಸಪೋರ್ಟ್ ಆ್ಯಂಡ್ ದಟ್ ಸಮ್ ಸಪೋರ್ಟ್ ಈಸ್ ನಥಿಂಗ್ ಬಟ್ ಫೋರ್ಸ್. ಸಿ ವೆನ್ ಯು ಪುಷ್ ದಿ ಬುಕ್, ಟೇಬಲ್ ಮೇಲಿರೋ ಬುಕ್ ಹಾಗೆ ಇರುತ್ತೆ ವಿತೌಟ್ ನೋ ಸಪೋರ್ಟ್. ಯಾರ ಸಪೋರ್ಟ್ ಇಲ್ಲದರೂ ರೆಸ್ಟ್ ಇರುತ್ತೆ. ದಟ್ ಈಸ್ ನ್ಯಾಚುರಲ್ ಮೋಷನ್. ಸಪೋಸ್ ಇಫ್ ಯು ಪುಷ್ ದಿ ಬುಕ್ ದೆನ್ ಇಟ್ ಈಸ್ ವಯಲೆಂಟ್ ಮೋಷನ್. ಸೊ ಪುಷಿಂಗ್ ದ ಬುಕ್ ಈಸ್ ವಯಲೆಂಟ್ ಮೋಷನ್, ಫೈರಿಂಗ್ ದ ಬುಲೆಟ್ ಈಸ್ ವಯಲೆಂಟ್ ಮೋಷನ್, ಲಿಫ್ಟಿಂಗ್ ದಿ ಆಬ್ಜೆಕ್ಟ್ ಈಸ್ ವಯಲೆಂಟ್ ಮೋಷನ್, ಓಕೆ, ಥ್ರೋಯಿಂಗ್ ಸ್ಟೋನ್ ಈಸ್ ವಯಲೆಂಟ್ ಮೋಷನ್. ಅಂಡ್ ಫಾರ್ ಆಲ್ ವಯಲೆಂಟ್ ಮೋಷನ್ಸ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಫೋರ್ಸ್ ಈಸ್ ರಿಕ್ವೈರ್ಡ್, ಅಂಡ್ ಅಕಾರ್ಡಿಂಗ್ ಟು ಹಿಮ್ ಫೋರ್ಸ್ ಈಸ್ ಆಲ್ವೇಸ್ ಕಾಸಿಂಗ್ ದಿ ಮೋಷನ್ ಅಂತ. ಫೋರ್ಸ್ ಆಲ್ವೇಸ್ ಕಾಸಸ್ ದಿ ಮೋಷನ್. ನೋಡಿ, ನಾನು ಇಷ್ಟೊತ್ತು ಅರಿಸ್ಟಾಟಲ್ ಫ್ಯಾಲಸಿ ಬಗ್ಗೆ ಅಷ್ಟೇ ಹೇಳಿದೆ. ಈಗ ಅರಿಸ್ಟಾಟಲ್ ಫ್ಯಾಲಸಿನ ಫುಲ್ಲು ನಾವು ಒಪ್ಕೋಬೋದಾ ಸರ್? ಫುಲ್ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವಯಲೆಂಟ್ ಮೋಷನ್. ಈ ಸೇಸ್ ಫೋರ್ಸ್ ಈಸ್ ರಿಕ್ವೈರ್ಡ್ ಟು ಕೀಪ್ ದ ಬಾಡಿ ಇನ್ ಮೋಷನ್ ಅಂತ. ಫೋರ್ಸ್ ಆಲ್ವೇಸ್ ಕಾಸಸ್ ದಿ ಮೋಷನ್ ಅಂತ. ಇಟ್ ಈಸ್ ನಾಟ್ ಆಲ್ವೇಸ್ ಕರೆಕ್ಟ್. ಎಲ್ಲ ಫೋರ್ಸ್ಗಳಲ್ಲೂ ಮೋಷನನ್ನು ಸಪೋರ್ಟ್ ಮಾಡೋದಿಲ್ಲ. ನಾಟ್ ಆಲ್ ಫೋರ್ಸಸ್ ಸಪೋರ್ಟ್ ದಿ ಮೋಷನ್. ಆ್ಯಕ್ಚುಲಿ ದೇರ್ ಆರ್ ಅಪೋಸಿಂಗ್ ಫೋರ್ಸಸ್ ಆಲ್ಸೋ. ನಾಟ್ ಓನ್ಲಿ ಸಪೋರ್ಟಿಂಗ್ ಫೋರ್ಸಸ್, ದೇರ್ ಆರ್ ಅಪೋಸಿಂಗ್ ಫೋರ್ಸಸ್. For example, friction is an opposing force. Okay, ಈಗ ಒಂದು ಬಸ್ ಹೋಗ್ತಾ ಇದೆ ಅಂದರೆ ಟೈರ್ಗೆ ಅದು ಅಪೋಸ್ ಮಾಡ್ತಾ ಇರುತ್ತೆ. ಯಾವುದು? ಫ್ರಿಕ್ಷನ್. ವಿ ವಿಲ್ ಡಿಸ್ಕಸ್ ಫ್ರಿಕ್ಷನ್ ಲೇಟರ್ ಆನ್. ಫ್ರಿಕ್ಷನ್ ಈಸ್ ಎ ಫೋರ್ಸ್ ಬಟ್ ಇಟ್ ಈಸ್ ನಾಟ್ ಕಾಸಿಂಗ್ ದಿ ಮೋಷನ್, ಇಟ್ ಈಸ್ ಅಪೋಸಿಂಗ್ ದಿ ಮೋಷನ್. ಈಗ ನೆಲದ ಮೇಲೆ ನೀವು ಒಂದು ಚೆಂಡನ್ನು ರೋಲ್ ಮಾಡಿದರೆ ಆಯಿತಾ, ಸ್ವಲ್ಪ ದೂರ ಹೋಗಿ ನಿಲ್ಲುತ್ತೆ. ರೋಲ್ ಮಾಡಲಿಕ್ಕೆ ನೀವು ಫೋರ್ಸನ್ನು ಅಪ್ಲೈ ಮಾಡಿದ್ರಿಂದ ಫೋರ್ಸ್ ಬಂದಿದ್ರಿಂದ ಅದು ಚೆಂಡು ಮೂವ್ ಆಗ್ತಾನೇ ಇರಬೇಕಿತ್ತು ಅಲ್ವಾ? ಕಂಟಿನ್ಯೂಸ್ ಮೂವ್ ಆಗಬೇಕಿತ್ತಲ್ವಾ? ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲುತ್ತೆ. ಯಾಕೆ ನಿಲ್ಲುತ್ತೆ? ಬಿಕಾಸ್ ಆಫ್ ಫ್ರಿಕ್ಷನಲ್ ಫೋರ್ಸ್. ಸೊ ಅರಿಸ್ಟಾಟಲ್ ಪ್ರಕಾರ ಎಲ್ಲ ಫೋರ್ಸ್ಗಳು ಸಪೋರ್ಟ್ ಆಗಿದ್ದಿದ್ರೆ ಫ್ರಿಕ್ಷನ್ ಕೂಡ ಬಾಲನ್ನು ಮುಂದಕ್ಕೆ ತಳ್ಳಲಿಕ್ಕೆ ಹೆಲ್ಪ್ ಮಾಡಬೇಕಿತ್ತು. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಫ್ರಿಕ್ಷನ್ ಈಸ್ ಅಪೋಸಿಂಗ್. ದಟ್ ಮೀನ್ಸ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಆಲ್ ಫೋರ್ಸಸ್ ಆರ್ ಸಪೋರ್ಟಿಂಗ್, ಬಟ್ ಇನ್ ರಿಯಾಲಿಟಿ ಫ್ರಿಕ್ಷನ್, viscous force, resistance force, they are all opposing forces. They do not support the motion of the body. ಒಟ್ಟಾರೆ ನಮಗೆ ಏನಪ್ಪ ಅಂತಂದರೆ ಒಂದು ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕ್ತಾ ಇದ್ದೀವಿ. ಅರಿಸ್ಟಾಟಲ್ ಪ್ರಕಾರ ಫೋರ್ಸ್ ಈಸ್ ರೀಸನ್ ಅಂತ. ಎಸ್, ಒಂದು ಅರ್ಥದಲ್ಲಿ ಅದು ಒಪ್ಕೊಳ್ಳೋಣ. ಇವತ್ತಿಗೂ ಕೂಡ ಫೋರ್ಸ್ ಈಸ್ ದ ರೀಸನ್ ಫಾರ್ ದ ಮೂವ್ಮೆಂಟ್, ಬಟ್ ನಾಟ್ ಆಲ್ ಫೋರ್ಸಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೋಷನ್. ಇನ್ಫ್ಯಾಕ್ಟ್ ಫ್ರಿಕ್ಷನ್ ಈಸ್ ಅಪೋಸಿಂಗ್ ದಿ ಮೋಷನ್, ರೆಸಿಸ್ಟೆನ್ಸ್ ಅಪೋಸಿಂಗ್ ದಿ ಮೋಷನ್, ಫ್ರಿಕ್ಷನ್ ಅಪೋಸಿಂಗ್ ದಿ ಮೋಷನ್. ಇದು ಒಂದು. ಎರಡನೇದು, ಇಫ್ ಎ ಬಾಡಿ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್,
constant acceleration, velocity keeps on changing. According to Aristotle, it is a natural motion. According to Aristotle, it is a natural motion. For example, stone falling under gravity. It is moving with constant acceleration. Velocity keeps on increasing. That means the body is moving without anybody's support according to Aristotle. It is natural motion according to Aristotle. But we now know constant acceleration is possible only if there is force. A body can move with constant acceleration only if there is force. ಅಂದರೆ ಒಂದು ಕಲ್ಲು ಮೇಲಿಂದ ಕೆಳಗಡೆ ಬೀಳಬೇಕು ಅಂದರೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇರಬೇಕು, ಗ್ರಾವಿಟೇಷನಲ್ ಫೋರ್ಸ್ ಇರಬೇಕು ಅಂತ ನಮಗೆ ಇವಾಗ ಗೊತ್ತಾಗಿದೆ. ಆದರೆ ಅರಿಸ್ಟಾಟಲ್ ಟೈಮಲ್ಲಿ ಗ್ರಾವಿಟೇಷನಲ್ ಫೋರ್ಸಿನ ಬಗ್ಗೆ ಒಂದು ನಾಲೆಡ್ಜ್ ಇರಲಿಲ್ಲ. ಸೊ ಅರಿಸ್ಟಾಟಲ್ ಫ್ಯಾಲಸಿಯ 2 ಡ್ರಾಬ್ಯಾಕ್ಸ್ ಅನ್ನು ಬರೀರಿ ಅಂದರೆ ನೀವೇನು ಬರೀಬೇಕು? ನಂಬರ್ 1, ಅಕಾರ್ಡಿಂಗ್ ಟು ಅರಿಸ್ಟಾಟಲ್ ಆಲ್ ಫೋರ್ಸಸ್ ಆರ್ ಸಪೋರ್ಟಿಂಗ್ ದಿ ಮೋಷನ್, ಬಟ್ ಇನ್ reality, friction, viscous resistance opposes the motion. Number 2, according to Aristotle, a body moving with constant acceleration is natural motion, but actually it is not natural motion. For constant acceleration, we need force. Got it or not? Yes, sir, we now know what is natural motion, what is violent motion. Well, the essence or the summary of this discussion is that for the motion we need force. Whether it is a motion with constant acceleration, variable acceleration, or a body at rest, or body moving in a circular path, for any motion we need force, right? Or to stop the body in motion, we need force. To make a body to move, we need force. ಒಂದು ಬಾಡಿ ಹೋಗ್ತಾ ಇರೋದನ್ನು ನಿಲ್ಲಿಸಲಿಕ್ಕೆ ಫೋರ್ಸ್ ಬೇಕು, ನಿಂತಿರೋದನ್ನು ಓಡಿಸ್ಲಿಕ್ಕೆ ಫೋರ್ಸ್ ಬೇಕು ಅನ್ನೋದು ನಮಗೆ ಇವಾಗ ಗೊತ್ತಾಗಿದೆ. Now let us proceed step by step. So after Aristotle fallacy, now comes what is called inertia. ಸೊ ಅರಿಸ್ಟಾಟಲ್ ವರ್ಕು 300 BC, ಬಟ್ ನ್ಯೂಟನ್ ಟೈಮ್ ಅಷ್ಟೊತ್ತಿಗೆ, ನ್ಯೂಟನ್ ಬಂದ್ಬಿಟ್ಟು 16th century, 17th century, ಅರೌಂಡ್ 1670s ಅವನಿದ್ದ, 1670 ಇಸ್ವಿ ಆ ಟೈಮಲ್ಲಿ. ಮತ್ತು ಗೆಲಿಲಿಯೋ ಅನ್ನೋ ಇನ್ನೊಬ್ಬ ಸೈಂಟಿಸ್ಟು ಈ ಇನರ್ಷಿಯಾ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿದ್ದಾರೆ. ಗೆಲಿಲಿಯೋ ಡಿಡ್ ಒನ್ ಎಕ್ಸ್ಪರಿಮೆಂಟ್ ಇನ್ ಫ್ಯಾಕ್ಟ್. ದಟ್ ಎಕ್ಸ್ಪರಿಮೆಂಟ್ ಗೋಸ್ ಲೈಕ್ ದಿಸ್. ಸೊ ನೌ ಐ ಆಮ್ ಟಾಕಿಂಗ್ ಅಬೌಟ್ ಕಾನ್ಸೆಪ್ಟ್ ಆಫ್ ಇನರ್ಷಿಯಾ. So Galileo did one experiment. He took a plane which is inclined like this. ಹೀಗೆ ಇಳಿಜಾರಾಗಿರ್ತಕ್ಕಂಥ ಪ್ಲೇನು, ಹೀಗೆ ಇರೋದು ಪ್ಲೇನ್ ಆಯಿತಾ, ಈ ಥರ ಅಲ್ಲ, ಹೀಗೆ ಅಂದರೆ ಇನ್ಕ್ಲೈನ್, ಇಳಿಜಾರಾಗಿರೋದು. ಸೊ ಈ ಪ್ಲೇನನ್ನು ಇಲ್ಲಿ ಒಂದು ಸಪೋರ್ಟ್ ಕೊಟ್ಟು ನಿಲ್ಲಿಸಿದ ಅವನು. ಇದ್ರ ಮೇಲೆ ಒಂದು ಬಾಲ್ ಇಲ್ಲಿಂದ, ಅದೇ ಇನ್ನೊಂದು ಪ್ಲೇನು ಈ ಥರ, ಓಕೆ, ಸೇಮ್ ಪ್ಲೇನು ಇಲ್ಲಿ ಸಪೋರ್ಟ್ ಕೊಟ್ಟು ನಿಲ್ಲಿಸಿದ, ಇಲ್ಲಿ ಒಂದು ಆಬ್ಜೆಕ್ಟು. ಅದೇ ಇನ್ನೊಂದು ಪ್ಲೇನು ಎಲ್ಲೂ ಸಪೋರ್ಟ್ ಕೊಡಲಿಲ್ಲ, ನೆಲದಲ್ಲಿ ಫ್ಲ್ಯಾಟ್ ಆಗಿಟ್ಟ. ಗೊತ್ತಾಯ್ತಾ? ಈಗ ಇದು ಕೇಸ್ 1, ಇದು ಕೇಸ್ 2, ಇದು ಕೇಸ್ 3. Now in this, that means now on the inclined plane he left one ball. That ball started rolling downward. ಕೆಳಗಡೆ ಉಳ್ಕೊಂಡು ಹೋಯಿತು. So this ball started moving like this. This is accelerated motion. Suppose if you don't keep the ball here, you keep the ball here and push. Then what happens? This is what Galileo did. When he pushed the ball, he started moving upward with a decrease in the velocity. Here it is moving with the increase in the velocity. It is now decrease in the velocity. If you call this as acceleration, this we have to call as retardation. Okay. So while coming down, it is acceleration. While going up, retardation. Now in this case, don't push it. Just leave it. No acceleration, no retardation, means no movement. Understood? Next, he took a bowl, something like this. Till here it is inclined, here it is flat, and then it is again inclined upward. So downward inclination, flat, upward, and the ಮೂರನ್ನು combine ಮಾಡಿ. Then he left one ball to roll down here. Then the ball started moving downward. That means it gained acceleration. Because of that acceleration, it continued to move like this, and then continue to move like this with a decrease in the velocity. But finally it reached the same height, same level.
Suppose if you leave the ball here, it reaches this point. If you leave the ball here, it reaches this point, like that. Okay, so when he released the ball started moving downward, continued to flow on the flat surface and rise it up. Okay, rise it up. Next, what he did, same bowl he took, same inclination here, same flat here, but less inclination here, less inclination here. Now you know what happened? The ball continued to move farther. Continue to move farther, ಅಂದರೆ ಇನ್ನೂ ಮುಂದಕ್ಕೆ ಹೋಗ್ತಾ ಇತ್ತು. So then when he reduced the inclination, made it 100% flat, what happened? The ball continued to move forever. ಇಲ್ಲಿ ಏನು ನಮಗೆ ಅರ್ಥ ಆಗ್ತಾ ಇದೆ, whatever the inclination you provided here, same amount of inclination you provided here, because during the upward motion some friction occurred, therefore the motion was opposed. But here no friction, so given force is taking the body in the straight line. Okay, the body is taking given force is taking the body in a straight line and the body continues to move, right? So this clearly shows that always some force is required to stop the body in motion or to keep the body in motion, right? So ಇಲ್ಲಿ ನೋಡಿ ನಾನು ಏನೂ ಫೋರ್ಸನ್ನು ಅಪ್ಲೈ ಮಾಡಲಿಲ್ಲ, therefore it was at rest. So ಇದು ಈ ಥರ. But by the time it comes here, because I already gave some initial force, so it was moving like this. Without friction, it is continued to move. So this is the experiment which clearly demonstrates that there exists one quantity called inertia. Because of that, a body continues to be in the state of rest if no force acts on it, continues to be in the state of motion if no force acts on it. Nodi illi continues to move till here, but afterwards it stopped because friction was acting. But here it is moving because no friction is acting. So this property is called inertial property. So inertia is the by birth property, inherent property. Huttu guna antivalla hange. Inertia is the inherent property of the body, due to which either it continues to stay in the state of rest or continues to move in this uniform direction with no force acting on it. With no force acting on it. ಅಥವಾ ಬೇರೆ ಥರನೂ ಹೇಳ್ಬೋದು, ಬಿಕಾಸ್ ಆಫ್ ಇನರ್ಷಿಯಾ ಇಟ್ ಕೆನಾಟ್ ಮೂವ್ ಆನ್ ಇಟ್ಸ್ ಓನ್, ತಾನಾಗಿ ಮೂವ್ ಆಗಲಿಕ್ಕಾಗಲ್ಲ. ಆ್ಯಂಡ್ ಬಿಕಾಸ್ ಆಫ್ ಇನರ್ಷಿಯಾ ಇಟ್ ಕೆನಾಟ್ ಸ್ಟಾಪ್ ಆನ್ ಇಟ್ಸ್ ಓನ್, ತಾನಾಗಿ ನಿಲ್ಲೋದಕ್ಕೂ ಆಗೋದಿಲ್ಲ. ಇಫ್ ಎ ಬಾಡಿ ಈಸ್ ಮೂವಿಂಗ್ ಇಟ್ ಕೆನಾಟ್ ಸ್ಟಾಪ್ ಆನ್ ಇಟ್ಸ್ ಓನ್. ಇಫ್ ಎ ಬಾಡಿ ಈಸ್ ಆಲ್ರೆಡಿ ಅಟ್ ರೆಸ್ಟ್ ಇಟ್ ಕೆನಾಟ್ ಮೂವ್ ಆನ್ ಇಟ್ಸ್ ಓನ್. ಇವಾಗ ಈ ಪೆನ್ ಇದೆ, ಎಷ್ಟೊತ್ತಾದರೂ ಹಂಗೆ ಇರುತ್ತೆ, ತಾನಾಗಿ ಮೂವ್ ಆಗೋದಿಲ್ಲ. ಆನ್ ಇಟ್ಸ್ ಓನ್ ಇಟ್ ಕೆನಾಟ್ ಮೂವ್. If I push, it will move, right? Similarly, a stone is moving, or bus is moving, or an object is moving. If I put opposite force, it will stop. This is the meaning of inertia. So inertia is the property by virtue of it a body continues to be in the state of rest or continues to be in the state of motion, right? ಈಗ ಬರುತ್ತೆ ನ್ಯೂಟನ್ಸ್ ಫಸ್ಟ್ ಲಾ. ಇದನ್ನು ನಾವು ಲಾ ಆಫ್ ಇನರ್ಷಿಯಾ ಅಂತ ಕೂಡ ಕರಿತೀವಿ. ಲಾ ಆಫ್ ಇನರ್ಷಿಯಾ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಸೊ ನ್ಯೂಟನ್ಸ್ ಫಸ್ಟ್ ಲಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ. ಏನು ಹೇಳುತ್ತೆ? ಈಗ ಏನು ಹೇಳಿದನು ಅದನ್ನೇ ಇನ್ನೊಂದು ಸತಿ ರಿಪೀಟ್ ಮಾಡಿಬಿಡ್ತೀನಿ ವಿತ್ ಸ್ಮಾಲ್ ಕರೆಕ್ಷನ್, ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಲಾ ಆಫ್ ಇನರ್ಷಿಯಾ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ, a body continues to be in the state of rest or in the state of uniform motion unless it is acted upon by external force. ಯಾವುದೇ ಒಂದು ವಸ್ತುವಿನ ಮೇಲೆ ಹೊರಗಡೆ ಯಾವುದೇ ಒಂದು ರೀತಿಯ ಫೋರ್ಸ್ ಆ್ಯಕ್ಟ್ ಮಾಡದೆ ಹೋದರೆ ಅದು ಬಿದ್ದಲ್ಲೇ ಬಿದ್ದಿರುತ್ತೆ, ಹೋಗ್ತಾ ಇದ್ದರೆ ಹೋಗ್ತಾನೇ ಇರುತ್ತೆ, ಅಷ್ಟೇ. ಅದನ್ನು ನಿಲ್ಲಿಸಬೇಕು ಅಂದರೆ ಅಥವಾ ಬಿತ್ಕೊಂಡಿರೋ ಆಬ್ಜೆಕ್ಟನ್ನು ಓಡಿಸ್ಬೇಕು ಅಂದರೆ ಹೊರಗಡೆಯಿಂದ ಒಂದು ಫೋರ್ಸನ್ನು ಅಪ್ಲೈ ಮಾಡಬೇಕು ಅಂತ ಇದರ ಅರ್ಥ. ಸೊ ಐ ರಿಪೀಟ್, ಎ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್, ಇರೋ ಕಡೆನೇ ಇರುತ್ತೆ.
ಆರ್ ಕಂಟಿನ್ಯೂಸ್ ಟು ಬಿ ಇನ್ ದ ಸ್ಟೇಟ್ ಆಫ್ ಯೂನಿಫಾರ್ಮ್ ಮೋಷನ್, ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ, ಅನ್ಲೆಸ್ ಎಲ್ಲಿ ತನಕ ಇಟ್ ಈಸ್ ಆಕ್ಟೆಡ್ ಅಪಾನ್ ಬೈ ಎಕ್ಸ್ಟರ್ನಲ್ ಫೋರ್ಸ್. So if you don't apply the force, the body won't move or the moving body won't stop. This is nothing but law of inertia. I repeat, law of inertia states that a body continues to be in the state of rest or in the state of motion unless it is acted upon by external forces. Understood? For this law of inertia, we give plenty of examples, number of examples. ಇನರ್ಷಿಯಾಗೆ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಈಗ ಸಿಂಪಲ್, ನೀವು ಬಸ್ಸಲ್ಲಿ ಕೂತ್ಕೊಂಡಿದ್ದೀರಾ, ಕಾಲು ಬಸ್ಸಿನ ಫ್ಲೋರ್ಗೆ ಟಚ್ ಆಗ್ತಾ ಇದೆ, ಏನೋ ಓದ್ತಾ ಇದ್ದೀರಾ ಅಥವಾ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೀರಾ. ಡ್ರೈವರ್ ಸಡನ್ನಾಗಿ ಬಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ. ಏನಾಗುತ್ತೆ ಅವಾಗ? ಸ್ವಲ್ಪ ಯೋಚನೆ ಮಾಡಿ, ಏನಾಗ್ಬೋದು? ಹಿಂದಕ್ಕೆ ಬಿಟ್ಬಿಡ್ತೀವಿ. ಯಾಕೆ? ಹಿಂದಕ್ಕೆ ಜರ್ಕೊಡ್ದಂಗೆ ಆಗುತ್ತೆ. ಯಾಕೆ? ಆಮೇಲೆ ಹೋಗ್ತಾ ಇರೋ ಬಸ್ಸನ್ನು ಸಡನ್ನಾಗಿ ಬ್ರೇಕ್ ಹಾಕ್ತಾನೆ, ಏನಾಗುತ್ತೆ? ಹಿಂಗೆ ಮುಂದಕ್ಕೆ ಬೀಳ್ತೀವಿ. ಯಾಕೆ? ಈ ಎರಡೂ ಕೇಸಲ್ಲೂ ನಮಗೆ ಇನರ್ಷಿಯಾನೇ ವರ್ಕ್ ಆಗೋದು. ಇನ್ ಕೇಸ್ ಆಫ್ ಫಸ್ಟ್ ಎಕ್ಸಾಂಪಲ್, ವೆನ್ ಬಸ್ ಸ್ಟಾರ್ಟ್ ಸಡನ್ಲಿ, your body is thrown backward because the whole body is now in the bus, lower part of the body, that means your legs are touching the bus. So when bus starts, leg starts moving frontward, body not yet started moving, it remains there only. ಅಂದರೆ ನಿಮ್ಮ ಬಾಡಿ ಹಿಂದಕ್ಕೆ ಹೋಗೋದಿಲ್ಲ, ನಿಮ್ಮ ದೇಹ ಅಲ್ಲೇ ಇರಲಿಕ್ಕೆ ಪ್ರಯತ್ನ ಪಡುತ್ತೆ, ಆದರೆ ಕಾಲು ಮುಂದಕ್ಕೆ ಹೋಗಿರುತ್ತೆ. ಈ ಭಾಗ ಮುಂದಕ್ಕೆ ಹೋದಾಗ ನೋಡಿ, ಈ ಭಾಗ ಮುಂದಕ್ಕೆ ಹೋದಾಗ ಈ ಪಾರ್ಟ್ ಅಲ್ಲೇ ಉಳ್ಕೊಂಡಾಗ ಹಿಂದಕ್ಕೆ ಬಿದ್ದಂಗೆ ಆಗುತ್ತೆ ಅಷ್ಟೇ. ಅದೇ ಹೋಗ್ತಾ ಇರೋ ಬಸ್ ಸಡನ್ನ ಸ್ಟಾಪ್ ಆಗ್ತಾಗ, ಅಂದರೆ ಬ್ರೇಕ್ ಹಾಕಿದಾಗ ಕೆಳಗಡೆ ಕಾಲು ಸ್ಟಾಪ್ ಆಗುತ್ತೆ, ಬಟ್ ಈ ಭಾಗ ಇನ್ನೂ ಮೂವ್ ಆಗ್ತಾ ಇರುತ್ತೆ, ಒಂದು ಚೂರು ಮುಂದಕ್ಕೆ ಹೋದಂಗೆ ಆಗುತ್ತೆ. ಗೊತ್ತಾಯ್ತಾ? ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇನರ್ಷಿಯಾ ಆಫ್ ರೆಸ್ಟ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಇನರ್ಷಿಯಾ ಆಫ್ ಮೋಷನ್. ಸಿ ದ ಫಸ್ಟ್ ಕೇಸ್, when driver suddenly start the bus, your legs which are in contact with the bus starts moving, whereas the remaining part of the body refuses to move immediately, therefore your body is thrown backward. In the second case, when driver suddenly applies the brake, your legs and remaining part like knee or thigh, lower part of the body will stop suddenly, whereas the upper part of the body continues to move, therefore we will feel frontward jerk. Got it? No? ದಿಸ್ ಈಸ್ ಒನ್ ಎಕ್ಸಾಂಪಲ್. ಮತ್ತು ಗಾಳಿ ಬೀಸಿದಾಗ ಬರದ ರೆಂಬೆ ಹಲ್ಲಾಡುತ್ತೆ, ಆದರೆ ಅದರಲ್ಲಿರೋ ಎಲೆಗಳು ಉದುರ್ತವೆ, ಬಿಕಾಸ್ ಆಫ್ ಅಗೈನ್ ಇನರ್ಷಿಯಾ. ಸೊ ದ ಬ್ರಾಂಚ್ ಮೂವ್ಸ್ ಲೈಕ್ ದಿಸ್, ದ ಲೀವ್ ರೆಫ್ಯೂಸಸ್ ಟು ಮೂವ್, ಸೊ ಇಟ್ ವಿಲ್ ಫಾಲ್ ಡೌನ್. ಅಂಡರ್ಸ್ಟುಡ್? ಆರ್ ಈಗ ಮನೆಯಲ್ಲಿ ಹೊರಗಡೆಗೆ ಫುಡ್ ರಗ್ ಅಂತ ಹಾಕಿರ್ತಾರೆ, ಮ್ಯಾಟ್ ಹಾಕಿರ್ತಾರೆ, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಮ್ಯಾಟನ್ನು ತೊಗೊಂಡು ಒಂದು ಕಡ್ಡಿನೋ ಅಥವಾ ಒಂದು ರಾಡನ್ನು ಅಥವಾ ಪೊರ್ಕೆನೋ ತೊಗೊಂಡು ಹಿಂಗೆ ಹೊಡೆದಾಗ ಡಸ್ಟ್ ಹೊರಗಡೆ ಬರುತ್ತೆ. ಯಾಕೆ ಡಸ್ಟ್ ಹೊರಗಡೆ ಬರುತ್ತೆ? ಬಿಕಾಸ್ ಅಗೈನ್ bit is of inertia. So like this we can give number of examples for inertia. So inertia is the inherent property, and because of that the body cannot move on its own. This is the meaning of law of inertia. Are you following? No? So Newton's first law ಬಂದ್ಬಿಟ್ಟು law of inertia. Second law ಬಂದ್ಬಿಟ್ಟು it is law of momentum. Momentum ನ ಬಗ್ಗೆ second law ಹೇಳುತ್ತೆ. ಏನು momentum ಅಂದ್ರೆ? Now I will explain momentum. Momentum is represented by P. It is a vector quantity. Momentum is nothing but mass into velocity. Momentum of a body is nothing but mass into velocity. Okay. Momentum is not only depending on mass, also depends on velocity. Roughly I can call momentum as amount of motion. ಆ್ಯಕ್ಚುಲಿ ಈ ಪದನ ನಾನು ಬಳಸಬಾರ್ದು, ಯಾಕಂದರೆ ಎಲ್ಲೋ ಕ್ವಾಂಟಿಟಿ ಆಫ್ ಮೋಷನ್ ಅಂತ ಹೇಳಲ್ಲ, ಬಟ್ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಅಮೌಂಟ್ ಆಫ್ ಮೋಷನ್ ಅಂತ ಹೇಳ್ತಾ ಇದ್ದೀನಿ. ಒಂದು ವಸ್ತು ಮೂವ್ ಆಗ್ತಾ ಇರಬೇಕಾದ್ರೆ ಅದರ ಮೂವ್ಮೆಂಟ್ ಕಂಟೆಂಟ್ ಎಷ್ಟಿದೆ ಅದನ್ನೇ ಮೊಮೆಂಟಮ್ ಅಂತ ಹೇಳೋದು. ಈಗ ನೋಡಿ, ಒಂದು ಕ್ರಿಕೆಟ್ ಬಾಲ್ ಮತ್ತು ಒಂದು ಐರನ್ ಸ್ಪಿಯರ್ ಎರಡನ್ನು ತಗೊಳ್ಳೋಣ. ಕ್ರಿಕೆಟ್ ಬಾಲ್ ಮತ್ತು ಐರನ್ ಸ್ಪಿಯರ್ ಎರಡೂ ಒಂದೇ ಸೈಜ್ ಇದೆ, ಮಾಸ್ ಬೇರೆ ಇದೆ. ಕ್ರಿಕೆಟ್ ಬಾಲ್ ಬೇಡಪ್ಪ, ಓಕೆ, ಒಂದು ಐರನ್ ಸ್ಪಿಯರ್ ಮತ್ತು ಒಂದು ಸಣ್ಣದೊಂದು ಕಲ್ಲನ್ನು ತಗೊಳ್ಳೋಣ. ಆಯಿತಾ? ಒಂದು ಸಣ್ಣ ಕಲ್ಲು ಕಡಿಮೆ ಮಾಸ್ ಇದೆ, ಐರನ್ ಸ್ಪಿಯರ್ ಜಾಸ್ತಿ ಮಾಸ್ ಇದೆ. ಎರಡನ್ನೂ ನಾನು ಒಂದು ಗೋಡೆಗೆ ಎಸೆದಾಗ ಅಥವಾ ಒಂದು ಫ್ಲವರ್ ಪಾಟ್ ಕಡೆಗೆ ಎಸೆದಾಗ
whose impact will be more? Yes, it is iron spear impact will be more. Iron spear will cause more damage than small stone. Understood? ಮತ್ತೆ ಕ್ರಿಕೆಟ್ ಬಾಲ್ ಎಕ್ಸಾಂಪಲಿಗೆ ಬರೋಣ. 2 ಕ್ರಿಕೆಟ್ ಬಾಲ್ಸನ್ನು ತಗೊಳ್ಳೋಣ. ಒಂದು ಬಾಲನ್ನು ಒಬ್ಬ ಹೀಗೆ ಹೊಡಿತಾನೆ, ಅಂದರೆ ನಿಧಾನಕ್ಕೆ ಹೀಗೆ ಹೊಡಿತಾನೆ, ಅಷ್ಟು ದೂರದಲ್ಲಿರೋ ಫೀಲ್ಡರ್ ಅದನ್ನು ಹಿಡಿತಾನೆ. ಇನ್ನೊಬ್ಬ ಬ್ಯಾಟ್ಸ್ಮನ್ನು ಆ ಬಾಲನ್ನು ಜೋರಾಗಿ ಹೊಡಿತಾನೆ, ಅದು ಬಾಲ್ ಫಾಸ್ಟಾಗಿ ಹೋಗುತ್ತೆ, ಅದೇ ಫೀಲ್ಡರೇ ಕ್ಯಾಚ್ ಹಿಡಿತಾನೆ. ಯಾವ ಕೇಸಲ್ಲಿ ಅವನ ಕೈ ಮೇಲೆ ಜಾಸ್ತಿ ಪೆಟ್ಟು ಬೀಳುತ್ತೆ ಹೇಳಿ ನೋಡೋಣ? ಸರ್, ಇಟ್ ಈಸ್ ಇನ್ ದ ಸೆಕೆಂಡ್ ಕೇಸ್. ಫಸ್ಟ್ ಕೇಸಲ್ಲಿ ಸುಮ್ಮನೆ ಅವನು ಹೀಗೆ ಟಚ್ ಮಾಡ್ದ, ಅಲ್ಲಿ ಹೋಯ್ತು, ಆರಾಮಾಗಿ ಹಿಡ್ದ. ನೆಕ್ಸ್ಟ್ ಜೋರಾಗಿ ಹಿಡ್ದ, ಅವಾಗ ಅವ್ನಿಗೆ ಸ್ವಲ್ಪ ಕೈ ಮೇಲೆ ಪೆಟ್ಟಾಯಿತು. ಅಂದರೆ ಹಿಯರ್ ದ ಅಮೌಂಟ್ ಆಫ್ ಮೋಷನ್ is more in the case of second ball than in the first ball, because here velocity is more. So first example alli mass was more, impact was more, amount of motion was more. In the second case it is velocity more, impact is more. So therefore when you are talking about the quantity of motion, amount of motion, it is momentum which is very important, not mass alone, not velocity alone. Both together will decide the momentum. So ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಮುಖ್ಯನೋ, ವೆಲಾಸಿಟಿ ಹೆಂಗೆ ಮುಖ್ಯನೋ, ಮೊಮೆಂಟಮ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಆ್ಯಂಡ್ ದ SI ಯೂನಿಟ್ ಆಫ್ ಮೊಮೆಂಟಮ್ ಈಸ್ kg meter per second. Dear students, whenever I write a physical quantity, you must have one habit. Identify its SI unit and if possible write the dimensions. ನೋಡಿ, ಇದರ ಡೈಮೆನ್ಷನ್ಸ್ ಅನ್ನು ಬರೀರಿ ಅಂದರೆ ಹೆಂಗೆ ಬರೀತೀರಾ? ಸರ್, ಇಟ್ ಈಸ್ m1 ಬಿಕಾಸ್ ಆಫ್ ಮಾಸ್, ವೆಲಾಸಿಟಿ L1 t-1, ದಟ್ ಈಸ್ kg ಮೀಟರ್ ಪರ್ ಸೆಕೆಂಡ್. ಅರ್ಥ ಆಗ್ತಾ ಇದೆಯಲ್ವಾ? ಎಸ್ ಸರ್. ನೌ ಕಮ್ಸ್ ನ್ಯೂಟನ್ಸ್ ಸೆಕೆಂಡ್ ಲಾ. ವಾಟ್ ಈಸ್ ನ್ಯೂಟನ್ಸ್ ಸೆಕೆಂಡ್ ಲಾ? ಸೊ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ, ಅಪ್ಲೈಡ್ ಫೋರ್ಸ್ causes change in the displacement. More the displacement, sorry, change in displacement alla, change in the momentum. Applied force causes changes in the momentum and it is directly proportional to rate of change of momentum, dp by dt. So second law states that applied force and rate of change of momentum are directly connected. The rate of change of momentum is directly proportional to applied force. If you apply more force, there will be more change in the momentum. If you apply less force, there will be less change in the momentum. In general, change in the momentum with respect to time depends on the force. Okay, and force is a vector quantity, momentum is also a vector quantity, and the rate of change of momentum always happens in the direction of the force. Rate of change of momentum always happens in the direction of the force, right? ಇಲ್ಲಿ ಬರೀ ಚೇಂಜ್ ಇನ್ ದ ಮೊಮೆಂಟಮ್ ಅಷ್ಟೇ ನೋಡಬಾರ್ದು. ವಿ ಹ್ಯಾವ್ ಟು ಲುಕ್ ಅಟ್ ದ ಚೇಂಜ್ ಇನ್ ದ ಮೊಮೆಂಟಮ್ ಇನ್ ಎ ಗಿವನ್ ಇಂಟರ್ವೆಲ್ ಆಫ್ ಟೈಮ್. ಎಷ್ಟು ಬೇಗ ಮೊಮೆಂಟಮ್ ಚೇಂಜ್ ಆಗುತ್ತೆ, ಎಷ್ಟು ನಿಧಾನಕ್ಕೆ ಮೊಮೆಂಟಮ್ ಚೇಂಜ್ ಆಗುತ್ತೆ, ಅದನ್ನು ಕೂಡ ನಾವು ಗಮನಿಸಬೇಕು. ಸೊ ಫೋರ್ಸ್ ಪ್ರಪೋರ್ಷನಲ್ ಟು ಡಿ ಪಿ ಬೈ ಡಿ ಟಿ. ಈಗ ನೋಡಿ, ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ನೀವೆಲ್ಲ ಕ್ರಿಕೆಟ್ ಆಡ್ತೀರಾ ಅಥವಾ ನೋಡ್ತೀರಾ, ಕ್ರಿಕೆಟ್ ಫೆಮಿಲಿಯರ್ ಆಗಿರೋದ್ರಿಂದ ಐ ಟೇಕ್ ಕ್ರಿಕೆಟ್ ಓನ್ಲಿ ಆಸ್ ಎನ್ ಎಕ್ಸಾಂಪಲ್. ಈಗ ಬೌಂಡ್ರಿ ಲೈನಲ್ಲೋ ಯಾರಲ್ಲೋ ಅಥವಾ ಒಬ್ಬ ಫೀಲ್ಡರ್ ಇದ್ದಾನೆ, ಅವನು ಬಾಲನ್ನು ಹಿಡಿತಾನೆ. ಅವನ ಕೈಗೆ ಬಾಲ್ ಬೀಳೋ ಮುಂಚೆ ಇಟ್ಸ್ ವೆಲಾಸಿಟಿ ವಾಸ್ v. ಓಕೆ, ಕ್ಯಾಚ್ ಹಿಡಿದ ಮೇಲೆ ವೆಲಾಸಿಟಿ ಈಸ್ u. ಓಕೆ, u ಈಸ್ 0. ಸೊ ಇನಿಷಿಯಲ್ ಮೊಮೆಂಟಮ್ ಈಸ್ mu, ಫೈನಲ್ ಮೊಮೆಂಟಮ್ ಈಸ್ fv. ಓಕೆ, ಸೊ ಸಾರಿ ಉಲ್ಟಾ ಹೇಳಿದೆ. ಬೀಳೋ ಹೊತ್ತಿಗೆ ಅದರ ವೆಲಾಸಿಟಿ u, ಇನಿಷಿಯಲ್ ವೆಲಾಸಿಟಿ. ಅವನು ಕ್ಯಾಚ್ ಹಿಡಿದ ಮೇಲೆ ವೆಲಾಸಿಟಿ 0. ಸೊ v ಈಸ್ 0, mv ಮೈನಸ್ mu ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಮೊಮೆಂಟಮ್. ಗೊತ್ತಾಯ್ತಾ? ಸೊ ಬಾಲ್ ಮೇಲಿಂದ ಬರ್ತಾ ಇದೆ, ತುಂಬ ಫಾಸ್ಟಾಗಿ ಬರ್ತಾ ಇದೆ. ಇನ್ನೇನು ಕೈಗೆ ಬೀಳಬೇಕು, ಅವಾಗ ಅದರ ಇನಿಷಿಯಲ್ ವೆಲಾಸಿಟಿ. ಬಿದ್ದ ಮೇಲೆ ಹಿಡಿತಾನಲ್ಲ, ನಿಂತು ಬಿಡುತ್ತೆ ಅಲ್ವಾ ಬಾಲ್, ಅವಾಗ ಫೈನಲ್ ವೆಲಾಸಿಟಿ. ಓಕೆ, ಸೊ ಇಲ್ಲಿ ಮೊಮೆಂಟಮ್ ಚೇಂಜ್ ಆಯಿತು. ಆ ಮೊಮೆಂಟಮನ್ನು ಚೇಂಜ್ ಮಾಡಲಿಕ್ಕೆ ಅವ್ನು ಫೋರ್ಸ್ ಅಪ್ಲೈ ಮಾಡಬೇಕಲ್ವಾ, ಅಂದರೆ ಮೂವ್ ಆಗ್ತಿರೋ ಆಬ್ಜೆಕ್ಟನ್ನು ತಡಿಬೇಕಲ್ವಾ. ದಿಸ್ ಈಸ್ ವಾಟ್ ಲಾ ಆಫ್ ಇನರ್ಷಿಯಾ ಸೇಸ್. ಮೂವಿಂಗ್ ಆಬ್ಜೆಕ್ಟನ್ನು ನಿಲ್ಲಿಸಬೇಕು ಅಂದರೆ ಫೋರ್ಸ್ ಅಪ್ಲೈ ಮಾಡಬೇಕಲ್ವಾ ನೀವು? ಎಸ್ ಸರ್, ಅಪ್ಲೈ ಮಾಡಬೇಕು. ಸೊ ದಟ್ ಫೀಲ್ಡರ್ ಈಸ್ ಅಪ್ಲೈಯಿಂಗ್ ದ
force, applying the force to stop the movement of the ball, right? How much force he will apply? It is mv minus mu, mv minus mu, that is the force. Not only that, ಫೋರ್ಸ್ ಹೌ ಮಚ್ ಫೋರ್ಸ್ ಈ ಅಪ್ಲೈಸ್ ಅನ್ನೋದು ಬರೀ ಎಮ್ ವಿ ಮೈನಸ್ ಎಮ್ ಯು ಮೇಲೆ ಅಷ್ಟೇ ಡಿಪೆಂಡ್ ಆಗಿಲ್ಲ, ವಿತಿನ್ ಹೌ ಮೆನಿ ಸೆಕೆಂಡ್ಸ್ ಈ ವಿಲ್ ಅಪ್ಲೈ ದ ಫೋರ್ಸ್. ಅಂದರೆ ಆ ಬಾಲನ್ನು ಹಿಡೀಲಿಕ್ಕೆ ಎಷ್ಟು ಟೈಮ್ ತಗೊಂಡ ಅವನು, ದಟ್ ಆಲ್ಸೋ ಮ್ಯಾಟರ್ಸ್. ನೋಡಿ, ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ನೋಡಿತೀರಾ, ಕೆಲವರು ಬಾಲ್ ಹಿಡಿದ ಮೇಲೆ ಕೈಯನ್ನು ಹಿಂಗೆ ಮೂವ್ ಮಾಡ್ತಾರೆ. ಅಂದರೆ ಹಿ ವಿಲ್ ನಾಟ್ ಸ್ಟಾಪ್ ದ ಬಾಲ್ ದೇರ್ ಇಟ್ ಸೆಲ್ಫ್, ಹಿ ವಿಲ್ ನಾಟ್ ಸ್ಟಾಪ್ ದ ಬಾಲ್ ದೇರ್ ಇಟ್ ಸೆಲ್ಫ್. ಅಲ್ಲೇ ಸ್ಟಾಪ್ ಮಾಡಬೇಕು ಅಂದರೆ, ತಕ್ಷಣಕ್ಕೆ ನಿಲ್ಲಿಸಬೇಕು ಅಂತಂದರೆ ಅವನ ಕೈ ಮೇಲೆ ತುಂಬ ಏಟು ಬೀಳುತ್ತೆ, ಅಂದರೆ ಅವನು ಜಾಸ್ತಿ ಫೋರ್ಸನ್ನು ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಬಾಲನ್ನು ಹಿಡಿದು ಹೀಗೆ ಎಳಿತಾನೆ ಕೈಯನ್ನು. ದಟ್ ಮೀನ್ಸ್ ಈ ಕಂಟಿನ್ಯೂಸ್ ಟು ಮೂವ್ ದ ಬಾಲ್ ಫಾರ್ ಸಮ್ ಟೈಮ್. ದಟ್ ಮೀನ್ಸ್ ಈಸ್ ಡಿಲೇಯಿಂಗ್, ಅಂದರೆ ಈಸ್ ಟೇಕಿಂಗ್ ಮೋರ್ ಟೈಮ್. ವೆನ್ ಈ ಟೇಕ್ಸ್ ಮೋರ್ ಟೈಮ್ ಹಿ ವಿಲ್ ಬಿ ಅಪ್ಲೈಯಿಂಗ್ ಲೆಸ್ ಫೋರ್ಸ್. ಅವಾಗ ಅವನ ಕೈ ಮೇಲೆ ಅಷ್ಟು ಏಟು ಬೀಳೋಲ್ಲ. ನೀವೆಲ್ಲ ಕ್ರಿಕೆಟ್ ಆಡಿರ್ತೀರಾ, ಸೊ ಅವ್ನು ಎಸ್ದಾಗ ಸುಮ್ಮನೆ ಹಿಂಗೆ ಹಿಡಿಯೋದಕ್ಕೂ, ಈಗ ನೀವು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಪ್ಪ, ನಿನ್ನ ಫ್ರೆಂಡ್ ಜೋರಾಗಿ ಹಿಂಗೆ ಎಸಿತಾನೆ, ಹಾಗೆ ಅಲ್ಲೇ ಹಿಡ್ಕೊಳ್ಳೋದಕ್ಕೂ ಹಿಡಿದು ಹಿಂಗೆ ಮೂವ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದೆಯೋ ಇಲ್ವಾ? ಸರ್ ಇದೆ ಸರ್, ನಾವು ಅಬ್ಸರ್ವ್ ಮಾಡಿದ್ದೀವಿ ಸರ್, ಹೌದಲ್ವಾ? ಎಸ್. ಇಫ್ ಯು ಹೋಲ್ಡ್ ದ ಬಾಲ್ ದೇರ್ ಇಟ್ ಸೆಲ್ಫ್ ಯು ಆರ್ ಸ್ಪೆಂಡಿಂಗ್ ಲೆಸ್ ಟೈಮ್. ಲೆಸ್ ಟೈಮ್ ಮೀನ್ಸ್ ಮೋರ್ ಫೋರ್ಸ್ ಯು ಆರ್ ಅಪ್ಲೈಯಿಂಗ್. ಇಫ್ ಯು ಹೋಲ್ಡ್ ದ ಬಾಲ್ ಆ್ಯಂಡ್ ಮೂವ್ ಇಟ್ ಲಿಟ್ಲ್ ಬಿಟ್ ಯು ಆರ್ ಸ್ಪೆಂಡಿಂಗ್ more time means less force, less impact. So this is the Newton's second law meaning. So Newton's second law tells you the connection between force, change in the momentum, time taken. ನೋಡಿ, ನಾವು ಸ್ಲೋ ಆಗಿ ಒಂದೊಂದೇ ಹಂತ ಮೂವ್ ಆಗ್ತಾ ಇದ್ದೀವಿ. ಫಸ್ಟ್ಗೆ ನಾನು ಕೈನಮ್ಯಾಟಿಕ್ಸ್ ಅಂತ ಶುರು ಮಾಡಿದೆ, ಆಮೇಲೆ ಅರಿಸ್ಟಾಟಲ್ ಫ್ಯಾಲಸಿ ಬಗ್ಗೆ ಮಾತಾಡಿದೆ, ಆಫ್ಟರ್ ದಟ್ ಇನರ್ಷಿಯಾ, ಇವಾಗ ನ್ಯೂಟನ್ ಸೆಕೆಂಡ್ ಲಾ ತನಕ ಬಂದಿದ್ದೀವಿ. ವೆಲ್, ಐ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಫ್ರಮ್ ದಿಸ್ ಲಾ ವಿ ಹ್ಯಾವ್ ಟು ಡಿರೈವ್ ಒನ್ ಫೇಮಸ್ ಈಕ್ವೇಷನ್, ದಟ್ ಈಸ್ F is equal to ma. I will take up that in my next video. I also continue with the remaining laws and remaining part of this chapter. Please like my video, share my videos, and also share your comments. Okay, thank you very much.